ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ಗಾಯ್ಸ್. ಗುಡ್ ಮಾರ್ನಿಂಗ್ ಆಲ್ ಗೈಸ್. ಧ್ರುವಿ ಮೈಸೂರಿಂದ ನಮ್ಮೂರಿಗೆ ಬರ್ತಾ ಇದ್ಲು. ಹಾಗೆ ನಾವು ಧ್ರುವಿನ ಹೊರಗಡೆ ಕರ್ಕೊಂಡೋಗಿ ತುಂಬ ದಿನಗಳಾಗಿತ್ತು. ನಮ್ಮೂರಿಗೆ ಹೋಗ್ಬೇಕಾದ್ರೆ ಹಾಗೆ ಅವಳನ್ನ ಮಾಲ್ ಕರ್ಕೊಂಡು ಹೋಗೋದ, ಅವಳು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ನಾವು ಮೈಸೂರು ನೆಕ್ಸಸ್ ಮಾಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮೈಸೂರು ನೆಕ್ಸಸ್ ಮಾಲ್ಗೆ ಹೋಗಿದ್ವಿ, ತುಂಬ ಮಂತ್ ಆಗಿತ್ತು. ಪುನಃ ಅಲ್ಲಿಗೆ ಹೋದರೆ ಅವಳು ಕಲರ್ ಕಲರ್ ಲೈಟಿಂಗ್ಸ್ ಅದನ್ನೆಲ್ಲ ನೋಡಿ ತುಂಬ ಖುಷಿ ಪಡ್ತಾಳೆ ಅಂದ್ಬಿಟ್ಟು ಪುನಃ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹೋಗು, ವಿಡಿಯೋ ತೆಗಿತೀನಿ. ನಿಧಾನಕ್ಕೆ ಹೋಗು, ಜಾರುತ್ತೆ. ಇಲ್ಲಿ ನೋಡು, ಇಲ್ಲಿ ನಿಂತ್ಕೊ ಹಂಗೆ. ಚಿನ್ನು ನಿನ್ ಫೋನ್ ಇಲ್ಲ, ಬ್ಯಾಗ್ ಒಳಗಡೆ ಆಯ್ತಾ ಅಷ್ಟೇ. ನನ್ನ ತೆಗಿತೀನಿ. ಚಿನಿ ಸ್ಮೈಲ್ ಕೊಡು, ಸ್ಮೈಲ್ ಕೊಡು, ಸ್ಮೈಲ್ ಕೊಡು. ಹೆಂಗೇನು ಕೊಟ್ಟೆ? ಹ್ಞೂ. ಆಮೇಲೆ ಆಮೇಲೆ ವಾ ಹಂಗ ಹಂಗ ಸ್ವಿಮ್ಮಿಂಗ್ ಮಾಡ್ತಾಳೆ. ಕರ್ಕೊಂಡು ಧ್ರುವಿ ಇಲ್ಲಿ ನೋಡು, ಆಯನ್ ವೆಲ್ಕಮ್ ಟು ಏನ್ ನೋಡ್ತಿದ್ಯವ ಚಿನ್ನ? ಇಷ್ಟೇ ಅಲ್ಲ, ಹೋಗ್ಬಾರ್ದು. ಏನ್ ನೋಡ್ತಿದ್ಯಾ? ರಿಯಾಕ್ಷನ್ ಎಲ್ಲ ಇದ್ಯಾ? ಚಿನ್ನಿ ಬಾ ಅಲ್ಲಿ, ಆಮೇಲೆ ಬರಮ್ಮ, ಆಮೇಲೆ ಬರೋದ ಬಾ. ಓಡ್ಬೇಡ, ಅಲ್ಲಿ ಇಟ್ಕೊತಾರೆ ಕಳ್ಳ, ಅಲ್ಲಿ ಕಳ್ಳ ಬಂತ. ಫ್ರೆಂಡ್ಸ್, ನಮ್ಮ ಅಕ್ಕ ಸಾಫ್ಟ್ ಡ್ರಿಂಕ್ಸು ಮತ್ತು ಚಿಕನು ಮತ್ತು ಫ್ರೈಸ್ನ ಆರ್ಡರ್ ಮಾಡ್ತಾ ಇದ್ಲು. ಇಲ್ಲೇ ಇಲ್ಲೇ ಖಾಲಿ ಹೋಗತ್ರ ನೋಡಿ, ನಡಿ ಅಲ್ಲೇ ಪಿಜ್ಜಾ ನೋಡಿದಿವ್ಯಾ, ಅವಳೇ ಎತ್ಕತ್ತವಳಿ. ಚಿನ್ನಿ ಏನದು? ಆ ಕಡೆ ಮಾಡ್ಕೊ, ಮಮ್ಮಿ ಕೆಚಪ್ ಆಗೈತೆ. ಇಲ್ಲಿ ನೋಡು ಚಿನ್ನು, ಈ ಕಡೆ ನೋಡು ತಿಂತ. ಚೆನ್ನಾಯ್ತಾ? ಚೆನ್ನಾಗೈತವ ಚಿನ್ನು. ಕೆಚಪ್ನ ಅವ್ರ ಅಮ್ಮ ಹೆಂಗ್ ಮಾಡ್ತಾಳೆ ಹಂಗೆ ಅವಳು ಮಾಡ್ಕೊ ತಿಂತವಳೆ.
ನಾನು ಹೇಳಿದ್ದು ಇದೇ ಭವ್ಯ, ಇದರ ಸಣ್ಣ ಪೀಸ್ ಸರಿ ನನಗೆ. ಚಿನಿ ಚೆನ್ನಾಯ್ತಾ? ಇದು ಯಾರು ಕೊಟ್ಟಿದ್ದು? ಯಾರು ಹೇಳು? ಯಾರು ಕೊಟ್ಟಿದ್ದು ನಂಗೆ? ತಿನ್ಸು ಅಲ್ಲೇ ಹಚ್ಚು. ನಂಗನಿಲ್ಲ ನನಗೆ ತಿನ್ನು. ಮಮ್ಮಿ ತಿನ್ಸು. ಕೇಳ್ದಲ್ಲ ತಗೋ ಅಂತವಳೆ. ತಿನ್ಕೊಬಿಡ ಇದೊಂದು. ಇಷ್ಟ. ಫ್ರೈಡ್ ಚಿಕನ್ ಅಲ್ಲಿ ಚಿಕನ್ ಒಳಗಡೆ ಇರುತ್ತೆ, ನೀನು ತಿನ್ನಕ್ಕಿಲ್ಲ. ಅದು ಇದು ಹಚ್ಕೊಂಡು ತಿನ್ಬೇಕು ಅಂತ ಗೊತ್ತ ಅವಳಿಗೆ. ಗೊತ್ತಮ್ಮ ನಿಂಗೆ? ಬಿಡಿಸ್ಬಿಡಿಸ್ಬಿಡೆ ಕಣಮ್ಮ. ಸೈಡ್ಗೆ ಬಿಡಿಸ್ಬಿಡ್ತಾಳೆ. ಬಿಡು ಸಾಕು ಚಿನ್ನು, ಸಾಕು ಬಿಡು, ಸಾಕು ಬಿಡಮ್ಮ. ಅಷ್ಟೇ ಇರೋದು ಬಿಡು. ಅಷ್ಟೇ ಕಾಯಿ. ಒಂದು ಸಣ್ಣ ಗ್ಲಾಸ್ ಇಸ್ಕೊಬೇಕು ಇಟ್ಕೊಂಡಿರತ್ತ ವೇಸ್ಟ್. ಚಿನಿ ಬೇಡ. ನೀನು ಎಷ್ಟು 4 ಕೊಟ್ಟಿದ್ರಪ್ಪ? 2 ಪೀಸ್ ತಿಂದೆ. ಇದಕ್ಕೆ ಕೆಚಪ್ ಇಲ್ವಲ್ಲ? ಇಷ್ಟು ದೊಡ್ಡ ಪೀಸ್ ಸಿಕ್ಕಿಲ್ಲ, 2 ಪೀಸ್ ಸಿಕ್ಕಿದೆ. ಈ ಪೀಸ್ ನೀನೆ ತಿಂತೀಯಾ? ತಿನ್ಕೊಳ್ಳ ಧ್ರುವಿಗೆ ತಿನ್ಸು. ತಿನ್ನೋವಂತ ತಿನ್ನು. ಒಂಚೂರು ತಿನ್ಬಿಡು. ಕೈ ಹಾಕೊಂಡು ಐಸದು ತಗೋ ತಿನ್ನು, ಇದು ಚಿಕನ್ ಚಿನ್ನ. ಕೊಡು, ಎತ್ತಾಕು ಕೈ ಹಾಕ್ಬಿಡ. ಸಾಕು ಬಿಡ್ಕೊ. ನಾನು ಮಾಡ್ರು ಬರಲೇ ಇಲ್ವಲ್ಲ. 4 ಗಂಟೆ ಆಯ್ತಲ್ಲ, ಆರ್ಡರ್ ಇಸ್ ರೆಡಿ. 3 ನಿಮ್ದು ಎಷ್ಟೇದು? 6 ಏನೋ ಅಲ್ಲೇ ಬದಕಲ್ಲ. ಪಿಜ್ಜಾ ತಿಂತೀಯ ನೀನು? ಅವಳು ಈರುಳ್ಳಿ ತಿನ್ನಲ್ಲೇನೋ, ಖಾರ ಹಾಕಲ್ಲ ಅವಳಿಗೆ. ಇವೆರಡು ಹಾಕ್ಬಿಡಕಣೆ, ನಮ್ಗೆ ಖಾರ ಅಷ್ಟೇನು ಬೇಡ ನಮಗೆ. ಧ್ರುವಿ ತಿನ್ನು, ತಿನ್ನಮ್ಮ. ಅದು ಬಿಡು, ತಿನ್ನು. ಹೆಂಗೆ ನಿಂತೀಯ ನೋಡ್ತೀನಿ. ಅದು ಬಿಡಮ್ಮ, ಪಿಜ್ಜಾ ತಿನ್ನು. ಕೈ ಕೊಡು. ನೋಡು ಮಕ್ಳೇ, ಇಲ್ಲಿ ನೋಡು ಮಕ್ಳೇ. ಬಾಯ್ ಕಡೆ ಚಿನ್ನು. ಏ ಇಲ್ಲೇ ಬಾ ಧ್ರುವಿ, ಈ ಕಡೆ ಬಾ. ನೀನು ಹೊಟ್ಟೋಗು. ನಾವು ಹೋಗ್ಬೋದಾ? ಅವಳು ಬೇಡ, ನಾನು ಹೋಗ್ತೀನಿ. 2 ರೌಂಡ್ ಅಲ್ವಾ? ಹೋಗೋದೈತದಲ್ಲ. ಏನಿಲ್ಲ, ಹೋಗೋದೈತದಲ್ಲ. ಖಾಲಿ ಹೋಯ್ತೈತೆ. ಖಾಲಿ ಹೋಯ್ತದಲ್ಲ. Bye.
ಹೆಂಗ್ ಕೂತವಳೆ ನೋಡ್ತವಳ ನೋಡೋ ಜೊತೆಲಿ ಹೋಗುದಿವ್ಯಾ ಏನ ಬಾಯ್ ಮಾಡು ಹೆಂಗ್ ಕುಂದಿದಾಳೋ ಸಣ್ಣಿ ಧ್ರುವಿ छोड़ी ಧ್ರುವಿ ಧ್ರುವಿ ಲೇ ಚಿನ್ನು ಏ ಚಿನ್ನಿ ಹೋಗ್ ಹಂಗೆ ಓಯ್ ಆಹಾ ಹಾಯ್ ಮಾಡಿ ಚಿನ್ನು ಹಾಯ್ ಸರಿನವಾ ಸರಿನಾ ಏನ ಡನ್ ಅಲ್ಲಿ ಇಳಿಸ್ತಾರೆ ಬಂದು ಅಲ್ಲಿ ಇಳ್ಕವೆ ಆಯ್ತಾ ಬಾಯ್ ನಾನು ಅಲ್ಲಿ ಇರ್ತೀನಿ ಬಾ ಆ ಕಡೆ ನಿಲ್ಲಿಸ್ತಾರೆ ಅಲ್ಲಿಗೆ ಓ ಇಲ್ಲಿ ಇರ್ತೀನಿ ಬಾ ಇಲ್ಲೇ ಚೆನ್ನಾಯ್ತಾ ಲಿಪ್ಸ್ಟಿಕ್ ಹಾಕಿದ್ರಾ ಹೋಯ್ತಂತೆ ಜ್ಯೂಸ್ ಕುಡಿದ್ನಲ್ಲ ಹುಡು ಆಯ್ತು ಈಗ ಬುಡು ಚಿನ್ನ ಹಿಂಗ್ ಬಡಿಸ್ಕೊಳ್ಳೋಣ ಬಡಿಸ್ಕೊಳ್ಳಿ ಯಾಕೆ ಹೋಯ್ತಾ ಇದ್ದೀರಾ ಮತ್ತೆ ನೀವು ಹೋಗಿ ಆಮೇಲೆ ನಾನು ಬರ್ತೀನಿ ಬಾಯ್ ಬಾಯ್ ಮಮ್ಮನು ಧ್ರುವಿ ಫ್ರೆಂಡ್ಸ್ ಇವಾಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಧ್ರುವಿ ಅಂತೂ ಇಳಿಯೋದಂತೂ ತುಂಬ ಕಷ್ಟ ಗಾಯ್ಸ್. ಸುಮ್ಮನೆ ಎಕ್ಸಲೇಟರ್ ಹತ್ರ ಎಲ್ಲ ಹೊಟ್ಟೋಗ್ಬಿಡ್ತಾಳೆ. ಸುಮ್ಮನೆ ಫಾಸ್ಟಾಗಿ ಓಡ್ಬಿಡ್ತಾ ಇರ್ತಾಳೆ ಗಾಯ್ಸ್. ಹಿಡ್ಕೋಬೇಕಂದ್ರೆ ನಾವು ರನ್ನಿಂಗ್ ರೇಸ್ ಮಾಡ್ತಾನೆ ಇರಬೇಕು. ನಮಗಿಂತನೂ ಫಾಸ್ಟಾಗಿ ಓಡ್ಬಿಡ್ತಾಳೆ. ಫ್ರೆಂಡ್ಸ್ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಧ್ರುವಿಗೂ ಕೂಡ ಊಟ ಮಾಡಿಸಿ ನಾನು ಊಟ ಮಾಡಿಬಿಟ್ಟು ಧ್ರುವಿಗೆ ತಲೆಗೆ ಆಯಿಲ್ ಹಾಕೊಟ್ಟೆ. ಹಾಗೆ ನಾನು ಕೂಡ ಆಯಿಲ್ ಹಾಕ್ಕೊಂಡು ಧ್ರುವಿ ಗಣಪತಿ ಜೊತೆ ಆಟ ಆಡ್ತಾ ಇದ್ಲು. ಗಣಪತಿ ಅಪ್ಪಗೆ ಏನು ಮಾಡಿದೆ ಹಂಗಂದ್ರೆ ಕಳ್ಸ ಸಾಕು. ಗಣಪತಪ್ಪಂಗೆ ಏನು ಮಾಡಿದೆ ಪೂಜೆ ಮಾಡ್ದ ಹಾಡು ಹೇಳು ಗಣಪತಪ್ಪಂಗೆ. ಗಣಪತಪ್ಪ ಗಣಪತಪ್ಪ ಏ ಹಂಗಲ್ಲ ಗಣಪತಪ್ಪ ಐಸ ಅನ್ಬೇಕು ಚಿನಿ. ಬಿಡು ಸಾಕು ಸಾಕಿಡು. ಜಾಸ್ತಿ ಹಾಕ್ಬಾರ್ದು ಸಾಕು ಹೋಗು. ಸಾಕು ಬಿಡು. ಸಾಕು ಹೋಗು. ನೋಡು ಲಿಬ್ಬಮ್ ಬಳ್ದು ಮಡ್ಗೋಳೆ ಬರ ಚಿನಿ. ನಮ್ಮ ಧ್ರುವಿಕಾ ಚಿನಿ ಅಲ್ವಾ.
ಫ್ರೆಂಡ್ಸ್, ಹಾಗೆ ಧ್ರುವಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿರಲಿಲ್ಲ ನಾವು. ಅವಳು ಮೈಸೂರಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ಲು. ಬಟ್ ನಾವು ಇಲ್ಲಿ ನಮ್ಮನೆಗೆ ಯಾವಾಗ ಬರ್ತಾಳೆ ಆಗ ಸುಮ್ಮನೆ ಚಿಕ್ಕದಾಗಿ ಕೇಕ್ ಕಟ್ ಮಾಡಿಸೋದ ಅಂದ್ಬಿಟ್ಟು ನಾವು ಯಾವಾಗಲೂ ಮಾಡ್ತೀವಿ. ಯಾಕೆ ಅಂದರೆ ಅವಳ ಮುಖದಲ್ಲಿ ಆ ಬಲೂನ್ಸು, ಡೆಕೋರೇಷನ್ನು, ಕೇಕ್ ಎಲ್ಲ ನೋಡಿದ್ರೆ ಏನೋ ಒಂದು ಮುಖದಲ್ಲಿ ಅವಳದ್ದು ಖುಷಿ ಬರುತ್ತೆ. ಅವಳಿಗೆ ಏನೋ ಒಂದು ರೀತಿ ಕಟ್ ಮಾಡಬೇಕು ಅನ್ನೋದು ಖುಷಿ ಇರುತ್ತೆ ಅವಳಿಗೆ. ಅದಕ್ಕೋಸ್ಕರ ನಾವು ಸುಮ್ಮನೆ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸ್ತೀವಿ. ಅವಳ ಬರ್ಡೇಗೆ 4 ಇಯರ್ಸ್ ಧ್ರುವಿ ಅಂದ್ಬಿಟ್ಟು ನಾನು ಈ ರೀತಿ ಡಿಸೈನ್ ಮಾಡ್ತಾ ಇದ್ದೀನಿ. ಕೇಕ್ ಪಕ್ಕ ಮಡ್ಗೋದಕ್ಕೆ ನಾನೇ ಈ ರೀತಿ ಎಲ್ಲ ಕಟ್ ಮಾಡಿದ್ದು. ಅವಳು ಬರೋಷ್ಟರಲ್ಲಿ ಈ ರೀತಿ ಎಲ್ಲ ಮಾಡಿರೋದ ಅಂದ್ಬಿಟ್ಟು ನಾನು ಅವಳ ಬರ್ಡೇಗಿಂತ ಮುಂಚೆನೇ ಈ ರೀತಿ ಡಿಸೈನ್ ಮಾಡಿ ಮಡಗಿದೆ. ಕೇಕ್ ಪಕ್ಕ ಮಾಡಿದ್ರೆ ಒಂದು ಒಳ್ಳೆ ಪಾರ್ಟಿ ಲುಕ್ ಕೊಡುತ್ತೆ ಅಂತ. ಧ್ರುವಿ ಬರ್ತ್ಡೇ ಆಗಿ ಒಂದು 10 ಇಲ್ಲ 15 ಡೇಸ್ ಆಗಿದೆ. ಅವಳು ಬರ್ತ್ಡೇ ಸೆಲೆಬ್ರೇಟ್ ಮಾಡಿರಲಿಲ್ಲ ನಾವು. ಇವಾಗ ಊರಿಗೆ ಬರ್ತಿದ್ದಾಳೆ ಅಲ್ವಾ, ಸೊ ಇವಾಗ ಕಟ್ ಮಾಡಿಸ್ಬಿಡೋದ ಅಂದ್ಬಿಟ್ಟು ನಾವು ರೆಡಿ ಮಾಡಿಬಿಟ್ಟು ಕೇಕ್ ಕಟ್ ಮಾಡಿಸೋದಕ್ಕೆ ಅಂದ್ಬಿಟ್ಟು ನಾನೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ನಾನು ಈ ಡೆಕೋರೇಟದು ಐಟಮ್ಸ್ ಎಲ್ಲನೂ ನಾನು ಅವಳದು 1 ಇಯರ್ ಬರ್ಡೇ ಸೆಲೆಬ್ರೇಟ್ ಮಾಡಬೇಕಾದ್ರೆ ಆನ್ಲೈನಲ್ಲಿ ಬುಕ್ ಮಾಡಿ ತೊಗೊಂಡಿದ್ದೆ. ಅದನ್ನೇ ಸೇಫಾಗಿ ಎತ್ತಿಟ್ಟಿದ್ದೆ. ಅವಳು ಪ್ರತಿ ಬರ್ಡೇ ಸೆಲೆಬ್ರೇಟ್ಗೂ ನಾನು ಇದನ್ನು ಯೂಸ್ ಮಾಡಿಬಿಟ್ಟು ಸಿಂಪಲ್ಲಾಗಿ ಬಲೂನ್ ಡೆಕೋರೇಷನ್ ಮಾಡ್ತೀನಿ. ಧ್ರುವಿಗೆ ಈ ರೀತಿ ಡೆಕೋರೇಷನು, ಮಿಂಚು ಈ ರೀತಿ ಎಲ್ಲ ನೋಡಿ ಅವಳ ಮುಖದಲ್ಲಿ ಏನೋ ಒಂದು ರೀತಿ ಖುಷಿ ಬರುತ್ತೆ. ಅವಳ ಮುಖದಲ್ಲಿ ಖುಷಿ ನೋಡೋದಕ್ಕೋಸ್ಕರನೇ ನಾವು ಈ ರೀತಿ ಕೇಕ್ ತರಿಸಿ ಕೇಕ್ ಕಟ್ ಮಾಡಿಸ್ತೀವಿ. ನಮ್ಮಣ್ಣ ಕೇಕ್ ಎಲ್ಲ ತರ್ತಾನೆ, ನಾನು ಈ ರೀತಿ ಡೆಕೋರೇಟ್ ಮಾಡ್ತೀನಿ. ನಮ್ಮಪ್ಪ ಡ್ರೆಸ್ಗೆ ಅಮೌಂಟ್ ಕೊಟ್ಟು ಸೊ ಆ ಅಮೌಂಟ್ಗೆ ಅವಳಿಗೆ ಸಿಂಪಲಾಗಿ ಒಂದು ಬಟ್ಟೆ ತೊಗೊಂಡು ನಾನು ಹಾಗೆ ಸುಮ್ಮನೆ ಬಲೂನ್ಸ್ ಡೆಕೋರೇಷನ್ಗೋಸ್ಕರ ಸ್ವಲ್ಪ ಬಲೂನ್ ತೊಗೊಂಡು ಬಂದಿದ್ದೆ. ಇನ್ನು ಮಿಕ್ಕಿ ಡೆಕೋರೇಟ್ ಐಟಮ್ ಎಲ್ಲ ನಾನು ಹೇಳಿದ್ನಲ್ಲ ಮೊದಲೇ 1 ಇಯರ್ ಬರ್ಡೇಲಿ ಬುಕ್ ಮಾಡ್ಕೊಂಡು ತರಿಸಿದ್ದೆ. ಅದನ್ನೇ ನಾನು ಸೇಫಾಗಿ ಎತ್ತಿಟ್ಟಿದ್ದೆ. ಅದನ್ನೇ ನಾನು ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಏನಂತ ಐತೆ ಚಿನ್ನು? ಹ್ಯಾಪಿ ಬರ್ತ್ಡೇ ಧ್ರುವಿಗೌಡ. ಪಾಪನಾ ತಿಂಕತ್ತವಳ ಆಗ್ಲೆ ಚಿನ್ನು. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೀಗೆ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟಿಂಗ್ ಮಾಡಿ. ಥ್ಯಾಂಕ್ ಯು.